ಕೂಡ ತುಂಬ ತಂಪನ್ನು ಕೊಡುತ್ತೆ. ಈ ರೀತಿ ನಮ್ಮ ಹೇರಿಗೆ ಆರೈಕೆನ ಮಾಡಿದಾಗ ನಮ್ಮ ಹೇರು ಚೆನ್ನಾಗಿ ಬೆಳೆಯುತ್ತೆ, ಉದ್ರೋಗೋ ಚಾನ್ಸು ಇಲ್ಲ. ಓಕೆನಾ? ನಮ್ಮ ಹೇರಿಗೆ ಆದಷ್ಟು ಆರೈಕೆ ಬೇಕು. ಈಗ ನಂತರ ಅದ್ರದ್ದು ಜ್ಯೂಸನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೋತೀನಿ. ಪೇಸ್ಟ್ ಆಗಿರಬೇಕು. ಒಂದು 2 ಟೇಬಲ್ ಸ್ಪೂನ್ ಮಾಡ್ಕೊಂಡಿರೋದಲ್ವ ನೀವು. ಹೇರ್ದಾಗಂತೂ ನಮ್ಮ ಹೇರಿಗಂತೂ ಡಬಲ್ ರಿಸಲ್ಟ್ ಬರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ಒಂದೇ ಒಂದು ವಸ್ತು ಇದ್ದರೆ ಸಾಕು. ಒಂದು ಹೇರ್ ಪ್ಯಾಕು, ಇನ್ನೊಂದು ಹೇರ್ ಸಿರಮ್. ಎರಡನ್ನು ಮಾಡಿಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಹೇರ್ ಎಷ್ಟೇ ವೈಟ್ ಇರಲಿ ಬ್ಲ್ಯಾಕ್ ಆಗಿ ಮಾಡ್ಕೋಬಹುದು. ಇದನ್ನು ನೀವು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ತುಂಬ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ ಬರುತ್ತೆ. ಎಲ್ಲರೂ ಇದನ್ನು ಟ್ರೈ ಮಾಡಿ. ಓಕೆನಾ? ಹಾಗೆ ಈಗಂತೂ ಎಲ್ಲರದ್ದು ಅಂದರೆ ಚಿಕ್ಕ ವಯಸ್ಸು ಅಂತ ಇಲ್ಲ, ಎಲ್ಲರ ಹೇರು ವೈಟ್ ಆಗಿಬಿಡತ್ತೆ ಅಲ್ವಾ. ಅದರಲ್ಲೂ ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಬುಡ ಅಷ್ಟೇ, ಅಂದರೆ ಹೇರಿನ ಬುಡ ಅಷ್ಟೇ 1 ಇಂಚ್ ಆಗುವಷ್ಟು ವೈಟ್ ಇರುತ್ತೆ, ಪೂರ್ತಿ ಹೇರು ಬ್ಲ್ಯಾಕ್ ಇರುತ್ತೆ ಅಲ್ವಾ. ಅದೆಲ್ಲ ನಿಮಗೆ ಸೈಡ್ ಎಫೆಕ್ಟ್ ಆಗಿರೋದು. ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿ. ಅದೇ ನಾನು ಮಾಡುವಂತಹ ನ್ಯಾಚುರಲ್ ಆಯುರ್ವೇದಿಕ್ ಹೇರ್ ಆಯಿಲ್ ಇರ್ಬೋದು, ಹೇರ್ ಪ್ಯಾಕ್ ಇರ್ಬೋದು, ಈ ಥರ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಹೇರು ಆ ಥರ ಅಂತೂ ಆಗೋದೇ ಇಲ್ಲ. ತುಂಬ ಲುಕ್ಕಾಗಿ, ಶೈನಿಂಗಾಗಿ, ತುಂಬ ಸ್ಮೂತ್ ಆದ ಹೇರನ್ನು ಮಾಡ್ಕೋಬೋದು. ಹಾಗೆ ನಮ್ಮ ಹೇರು ಎಷ್ಟೇ ವೈಟ್ ಇರಲಿ ಬ್ಲ್ಯಾಕ್ ಆಗುವ ಹಾಗೆ ಕಲರನ್ನು ನಾವು ಮಾಡ್ಕೋಬೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆ ಅಂದರೆ ನಾನು ಬ್ಯೂಟಿ ಟಿಪ್ಸ್ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಇದರಲ್ಲಿ ಹೇರ್ ಬಗ್ಗಿರ್ಬೋದು, ಫೇಸ್ ಬಗ್ಗಿರ್ಬೋದು, ಸ್ಕಿನ್ ಬಗ್ಗಿರ್ಬೋದು, ಹೀಗೆ ವಿಡಿಯೋ ಹಾಕ್ತೀನಿ ಅಲ್ವಾ. ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋವನ್ನು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಹೇಗೆ ರಿಸಲ್ಟು ಕೂಡ ತೋರಿಸ್ತೀನಿ. ಆಯಿತಾ? ಒಂದು ಲೋಟದಲ್ಲಿ 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ರಾತ್ರಿನೇ ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿದೆ ನೆಂದಿದೆ ನೋಡಿ. ಇದನ್ನು ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡಬೇಕು. ನಂತರ ಅದ್ರದ್ದು ಜ್ಯೂಸನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೋತೀನಿ. ತುಂಬಾ ಒಳ್ಳೆಯದು ಮೆಂತ್ಯ ನೀರು. ನಮ್ಮ ಹೇರ್ ಅಂತೂ ತಗೊಂಡಾಗ ನಮಗೆ ಗೊತ್ತಾಗತ್ತೆ ಎಷ್ಟು ತಂಪಾಗತ್ತೆ ಗೊತ್ತಾ. ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ಹೇರಿನ ಬುಡ ಎಲ್ಲ ಎಳ್ಕೊಳತ್ತೆ. ಶಕ್ತಿ ಇಲ್ಲದೆ ಇರೋ ಬೇರಿಗೂ ಕೂಡ ಶಕ್ತಿ ಬಂದುಬಿಡತ್ತೆ. ಹಾಗೆ ಅದು ಸ್ಪ್ರೇ ಮಾಡ್ಕೋತೀನಿ ನಾನು. ಒಂದು ಅರ್ಧ ಗಂಟೆ ಬಿಟ್ಟು ಬಿಡಬೇಕು. ಸ್ಪ್ರೇ ಮಾಡಿ ಡ್ರೈ ಆಗಿಬಿಡತ್ತೆ. ಇದು ಹೇಗೆ ಸ್ಪ್ರೇ ಮಾಡಬೇಕು ಅಂದರೆ, ನಮ್ಮ ತಲೆಗೆಲ್ಲ ಹಿಂದುಗಡೆ ಅಕ್ಕಪಕ್ಕ ಎಲ್ಲ ಸ್ಪ್ರೇ ಮಾಡ್ಕೋಬೇಕು. ಎಲ್ಲ ಒದ್ದೆ ಆಗಬೇಕು. ಆವಾಗ ಅದು ನಮ್ಮ ಹೇರೆಲ್ಲ ಎಳ್ಕೊಳ್ಳುತ್ತೆ, ಬೇರೆಲ್ಲ ಎಳ್ಕೊಳ್ಳುತ್ತೆ ಅಲ್ವಾ. ಬೇರು ಎಲ್ಲ ತುಂಬ ಎಳ್ಕೊಂಡು ನಮಗೆ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಿಂದ್ಗಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ನಾನು ಸ್ವಲ್ಪ ಮಾಡ್ಕೊಂಡಿರೋದು ನನಗೆ ಸಾಕಾಗತ್ತೆ. ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡಬೇಕು. ಹೇರಿನ ತುದಿಗೂ ಅಪ್ಲೈ ಮಾಡಿಕೊಂಡ್ರೆ ಹೇರು ತುಂಬ ಸ್ಟ್ರೇಟ್ ಆಗುತ್ತೆ ಮತ್ತು ಶೈನಿಂಗ್ ಆಗುತ್ತೆ, ಸ್ಮೂತ್ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಒಂದು ಮೆಂತ್ಯ ಕಾಳು ಅನಿಸುತ್ತೆ ನನಗೆ. ಈ ಮೆಂತ್ಯ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನಮ್ಮ ಹೇರಿಗೆ ಫೇಸಿಗೆಲ್ಲ ತುಂಬ ಒಳ್ಳೆಯದು. ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆಯಿತು. ನಂತರ ಇದನ್ನು ಮೆಂತ್ಯ ಕಾಳು ಇದೆ ಅಲ್ವ, ನೀರಲ್ಲಿ ಹಾಕಿಟ್ಟಿರೋದು, ಅದನ್ನು ಮಿಕ್ಸಿಗೆ ಹಾಕೋತೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗಬೇಕು. ಚೆನ್ನಾಗಿ ಪೇಸ್ಟ್ ಆಗಿರಬೇಕು. ಒಂದು 2 ಟೇಬಲ್ ಸ್ಪೂನ್ ಮಾಡ್ಕೊಂಡಿರೋದಲ್ವ, ನೀವು ಜಾಸ್ತಿನೂ ಕೂಡ ಮಾಡ್ಕೊಳ್ಳಿ. ನಿಮ್ಮ ಹೇರಿಗೆ ಫುಲ್ ಅಪ್ಲೈ ಮಾಡ್ಕೋಬೇಕು ಅಂದರೆ, ದಪ್ಪ ಅಪ್ಲೈ ಮಾಡ್ಕೋಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಇದು ಮೊಸರು ತಗೊಂಡಿದ್ದೀನಿ. ಇದು ಹುಳಿ ಇರಬಾರ್ದು, ಜಸ್ಟ್ ಹುಳಿ ಇರಬೇಕಷ್ಟೇ. ಇದಕ್ಕೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವೆರಡು ಸೇರಿದಾಗಂತೂ ನಮ್ಮ ಹೇರಿಗಂತೂ ಡಬಲ್ ರಿಸಲ್ಟ್ ಬರುತ್ತೆ.
ಈಗ ನಾನು ರಿಸಲ್ಟ್ ತೋರಿಸ್ತೀನಿ, ನೀವೇ ಆಶ್ಚರ್ಯ ಪಡ್ತೀರ, ತುಂಬ ಶಾಕು ಕೂಡ ಆಗ್ತೀರ. ಎಷ್ಟು ಬೆನಿಫಿಟ್ಸ್ ಅಂದರೆ ನಮ್ಮ ಹೇರು ಗ್ರೋತ್ ಆಗುತ್ತೆ, ಕಟ್ಟಾಗಿ ಇರುತ್ತೆ ನೋಡಿ ಹೇರ್ ಎಲ್ಲ. ಕೆಲವೊಮ್ಮೆ ಆ ಕಟ್ಟಾಗಿರೋ ಹೇರು ಕೂಡ ಸ್ಟ್ರಾಂಗಾಗಿ ಉದ್ದ ಬೆಳೆಯುತ್ತೆ, ನೈಸ್ ಆಗುತ್ತೆ, ಸ್ಮೂತ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಮೆಂತ್ಯ ಕಾಳು. ಮಿಕ್ಸ್ ಆಯಿತು, ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದಲ್ವ. 1-2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಇದ್ದುಬಿಟ್ರೆ ಆಯಿತು. ನಮ್ಮ ಹೇರ್ಗೆ ಬ್ಲ್ಯಾಕ್ ಆಗುವ ಹಾಗೆ, ಹೇರು ಸ್ಮೂತ್ ಆಗಲಿಕ್ಕೆ, ಹೇರು ಶೈನಿಂಗ್ ಆಗಲಿಕ್ಕೆ, ಹಾಗೆ ಹೇರು ಗ್ರೋತ್ ಆಗಲಿಕ್ಕೆ ಎಲ್ಲದಕ್ಕೂ ಇದು ಸಹಾಯ ಆಗುತ್ತೆ. ಎಲ್ಲ ಬೆನಿಫಿಟ್ಸು ಸಿಕ್ಕಿಬಿಡುತ್ತೆ 2 ಟೇಬಲ್ ಸ್ಪೂನ್ ಮೆಂತ್ಯದಿಂದ. ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ತೆಗಬೇಕು, ತಲೆ ಎಲ್ಲೆಲ್ಲಿ ಹೇರ್ ಇದೆ ಎಲ್ಲ ಕಡೆ ತೆಗಬೇಕು. ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡುವಾಗ ಒಂದು ರೀತಿ ಖುಷಿಯಾಗತ್ತೆ, ತುಂಬ ನೈಸಾಗಿದೆ ಅಲ್ವಾ ಪೇಸ್ಟು. ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡಬೇಕು. ನಂತರ ಏನಾಗುತ್ತೆ ಗೊತ್ತಾ, ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಗೊತ್ತಾ, ತುಂಬಾ ಖುಷಿಯಾಗತ್ತೆ. ನಾನೇ ಶಾಕ್ ಆಗಿದ್ದೀನಿ ಗೊತ್ತಾ. ಈ ರೀತಿ ಹೇರಿಗೆ ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಬಂದಾಗ. ಹಾಗೆ ಇದನ್ನು ತೊಳಿಲಿಕ್ಕೂ ಏನು ತುಂಬ ನೀರು ಬೇಡ, 1-2 ಸಲ ಹೇಗೆ ಸುಮ್ಮನೆ ತೊಳ್ಕೊಬೇಕು. ನಂತರ 1 ಸಲ 2 ಸಲ ಸೋಪ್ ಹಾಕಿ ತೊಳ್ಕೊಬಿಡ್ಬೇಕು. ಕ್ಲೀನಾಗಿ ಬಿಡುತ್ತೆ ನಮ್ಮ ಹೇರು. ಇದು 1-2 ಅವರ್ ಬಿಡಬೇಕಾಗತ್ತೆ. 2 ಅವರ್ ಬಿಡಬೇಕು, ಯಾಕಂದರೆ ಇದು 2 ಅವರ್ ಅನ್ನೋ ತನಕ ಗಟ್ಟಿಯಾಗಿ ಬಿಡುತ್ತೆ. ನಮ್ಮ ತಲೆಗೆಲ್ಲ ತಗೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವ, ಆವಾಗ ತೊಳ್ಕೊಬೇಕು. 2 ಅವರ್ ಆದರೂ ಇರಬೇಕು. ನಮ್ಮ ಹೇರೆಲ್ಲ ತೊಗೋಬೇಕಲ್ವ. ಹೇರಿನ ಬುಡದಲ್ಲಿರುವ ಕೆಲವೊಂದು ಬೇರು ಇರುತ್ತೆ, ಕೂದಲಿನ ಬೇರು, ಅದು ಕೂಡ ಸತ್ತೋಗಿರುವಂಥದ್ದು ಚಿಗುರ್ಕೊಂಡು ಜೀವವಾಗಿ ಬಂದುಬಿಡತ್ತೆ. ಹೇರ್ ಅಂತೂ ಗ್ರೋತ್ ಆಗುತ್ತೆ, ಬುಡದಿಂದನೇ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನೋಡೋಣ ರಿಸಲ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಹೇರ್ ಪ್ಯಾಕ್ ಹಾಕ್ಕೊಂಡೆ ಅಲ್ವಾ, 1-2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದೆ. ಮೊದಲು ಏನು ಮಾಡಿದೆ ಗೊತ್ತಾ, ಹಾಗೇ ನೀರಲ್ಲಿ ತೊಳ್ಕೊಬಿಟ್ಟೆ. 1-2 ಸಲ ಹೀಗೆ ತೊಳ್ಕೊಂಡಾಗ ಹೋಗಿಬಿಡ್ತು, ಕ್ಲೀನ್ ಆಯಿತು. ನಂತರ ಸೋಪ್ ಹಾಕಿ 1-2 ಸಲ ತೊಳ್ಕೊಂಡೆ, ಫುಲ್ ಕ್ಲೀನ್ ಆಯಿತು ಗೊತ್ತಾ. ಎಷ್ಟು ಶೈನಿಂಗ್ ಆಗಿದೆ ನೋಡಿ, ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿ ಆಗತ್ತೆ ಗೊತ್ತಾ. ಬ್ಲ್ಯಾಕ್ ಆಗಿಯೂ ಆಗತ್ತೆ, ಓಕೆನಾ. ಬ್ಲ್ಯಾಕ್ ಕಲರು ಬಂದಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದೆಲ್ಲ, ಸಿಲ್ಕಿ ಹೇರ್ ಆಗಿದೆ ನೋಡಿ, ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗಿದೆ. ಇದು ಕೇವಲ ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ಸ್ಮೂತ್ ಆಗುತ್ತೆ, ಸಿಲ್ಕಿ ಆಗುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಹಾಗೆ ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ. ಹಾಗೆ ಹೇರಿನ ಬುಡ, ಸ್ಕಾಲ್ಪ್ ಇವೆಲ್ಲ ತುಂಬ ಕ್ಲೀನಾಗಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಹೇರ್ ಗ್ರೋತ್ ಆಗೋದು ಒಂದೇ ಅಲ್ಲ, ಡ್ಯಾಂಡ್ರಫ್ ಇದ್ದರೂ ಕಡಿಮೆ ಆಗುತ್ತೆ, ನಮ್ಮ ಬಾಡಿಗೂ ಕೂಡ ತುಂಬ ತಂಪನ್ನು ಕೊಡುತ್ತೆ. ಈ ರೀತಿ ನಮ್ಮ ಹೇರಿಗೆ ಆರೈಕೆನ ಮಾಡಿದಾಗ ನಮ್ಮ ಹೇರು ಚೆನ್ನಾಗಿ ಬೆಳೆಯುತ್ತೆ, ಉದ್ರೋಗೋ ಚಾನ್ಸು ಇಲ್ಲ, ಓಕೆನಾ. ನಮ್ಮ ಹೇರಿಗೆ ಆದಷ್ಟು ಆರೈಕೆ ಬೇಕು. ಈಗ ನಾವು ಯಾವುದೇ ಒಂದು ಗಾಯ ಏನೋ ಒಂದು ಇರತ್ತಲ್ವ, ಅದಕ್ಕೆ ಔಷಧ ಹಾಕಿದ್ರೆ ಮಾತ್ರ ಕಡಿಮೆ ಆಗುತ್ತೆ. ಹಾಗೆ ನಮಗೆ ಹಸಿವಾದಾಗ ಊಟ ಮಾಡಿದಾಗ ಮಾತ್ರ ನಮಗೆ ಹಸಿವು ನೀಗುತ್ತೆ ಅಲ್ವ. ಹಾಗೆ ನಮ್ಮ ಹೇರಿಗೂ ಕೂಡ ಆರೈಕೆ ಮಾಡಲೇಬೇಕು. ಅದಕ್ಕೆ ಸರಿಯಾದ ಟೈಮಿಗೆ ಹೇರ್ ಆಯಿಲನ್ನು ಹಾಕಬೇಕು. ವಾರಕ್ಕೆ 2 ಸಲ ನೀವು ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ. ಹಾಗೆ ವಾರಕ್ಕೆ 2 ಸಲ ಈ ರೀತಿ ಹೇರ್ ಪ್ಯಾಕನ್ನು ಹಾಕಿ, ನಿಮ್ಮ ಹೇರು ಕೂಡ ತುಂಬ ಲುಕ್ಕಾಗಿ ತುಂಬ ಸ್ಮೂತಾದ ಹೇರನ್ನು ಮಾಡ್ಕೋಬೋದು. ನಾನು ಹೇಳಿದ ಹಾಗೆ ನೀವು ಫಾಲೋ ಮಾಡ್ತಾ ಬನ್ನಿ. ನನ್ನ ವಿಡಿಯೋ ಇದೆ, ತುಂಬ ವಿಡಿಯೋಸ್ ಇದೆ, ಹೇರ್ ಬಗ್ಗೆನೇ ಇದೆ. ನಾನು ಹೇಳಿದ ಹಾಗೆ ನೀವು ಇವತ್ತಿನ ರೆಮಿಡಿಯನ್ನು ನೀವು ಮಾಡ್ತಾ ಬರಬೇಕು. ವಾರದಲ್ಲಿ 2 ಸಲ ಆದರೂ ನೀವು ಹೇರಿಗೆ ಅಪ್ಲೈ ಮಾಡಲೇಬೇಕು. ಇದೇ ರೀತಿ ಮಾಡ್ತಾ ಬಂದರೆ ನಿಮ್ಮ ಹೇರು ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ, ತುಂಬ ಶೈನಿಂಗ್ ಆಗಿಯೂ ಕಾಣುತ್ತೆ. ಹಾಗೆ ನಿಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಗ್ರೋತ್ ಆಗುತ್ತೆ, ಡ್ಯಾಂಡ್ರಫು ಕಡಿಮೆ ಆಗುತ್ತೆ, ನೀವು ಕೂಡ ಆರೋಗ್ಯವಾಗಿ ಇರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.